ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮ ಪಾಲು ನಮ್ಮ ಪಾಲು। जिस प्रकार से हिंदी और भाषा बोली जा रही है, देश को तोड़ने के लिए, राजनीतिक स्वार्थ के लिए नए नैरेटिव गढ़े जा रहे हैं। ನಮ್ಮ ನೋವು ಹೇಳ್ಕೊಂಡ್ರೆ, ನಮ್ಮ ಹಕ್ಕು ಕೇಳಿದ್ರೆ ನಮ್ಮ ಮೇಲೆ ದಬ್ಬಾಳಿಕೆ, ಈಗ ದಾಳಿ, ನಮ್ಮನ್ನ ನೀವು ಇವರು ಒಕ್ಕೂಟ ವಿರೋಧಿಗಳು ಅಂತೇಳಿ ನಮ್ಮನ್ನ ಸೆಪರೇಟಿಸ್ಟು ಅಂತ ಕರೆದು ಅವಮಾನ ಮಾಡುವಂತಹದ್ದು, ಅವಹೇಳನ ಮಾಡುವಂತಹದ್ದು, ಇದು ಚಂದ್ರಶೇಖರ್ ಅವರು ಹೇಳಿದಾಗೆ ಇದು ಡೆಫಿನೆಟ್ಲಿ ಒಕ್ಕೂಟ ವ್ಯವಸ್ಥೆಗೆ ಪೂರಕವಾದಂತಹದ್ದು ಅಲ್ಲ। वर्ष से गुजरात की जनता 60,000 करोड़ रुपया दिल्ली ની તિજોરીમાં જમા કરાવે છે। 60,000 કરોડ રૂપિયા અને સામે ગુજરાતમાં આવે શું 8,000 10,000 12,000 અને તમે આપ્યું એમ ગણા લો છો। શું ભાઈઓ બહેનો ગુજરાત ભિખારી છે? શું ગુજરાત દિલ્હી પાસે ભીખનો કટોરો લઈને ઊભું છે? શું ગુજરાત દિલ્હીની ભીખ ન મળે તો જીવી શકે એમ નથી? ಮಾನ್ಯ ನರೇಂದ್ರ ಮೋದಿ ಅವರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ ಹೇಳಿದ್ರು, ನಮ್ಮ ರಾಜ್ಯದಿಂದ 50,000 ಕೋಟಿ ಟ್ಯಾಕ್ಸ್ ಹೋಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ಗೆ, 50,000 ಕೋಟಿನೂ ನಮಗೆ ಬಿಟ್ಕೊಡಿ ಅಂತ ಅವ್ರು ಹೇಳಿದ್ದು। ನಾವು ಯಾವತ್ತೂ ಅದು ಹೇಳಿಲ್ಲ। ಅವರು ಹೇಳಿದ್ರೆ ದೇಶ ಪ್ರೇಮಿ ಮಾತು, ನಾವು ನ್ಯಾಯ ಕೇಳಿದ್ರೆ ನಾವು ದೇಶದ್ರೋಹಿ ಮಾತು, ಇದು ಅವರ ವಿಷಯ।